ಈಗ ಸಂವಿದ ಮಕ್ಕಳು ಋಗ್ವೇದದ ಕೊನೆಯ ಮಂಡಲದ ಕೊನೆಯ ಮಂತ್ರವಾದ ಐಕಮತ್ಯ ಸೂಕ್ತವನ್ನು ಪಠಿಸುತ್ತಾರೆ. ಸಂಗಚ್ಛಧ್ವಂ ಸಂವದಧ್ವಂ ಎಂದು ಪ್ರಾರಂಭವಾಗುವ ಈ ಮಂತ್ರವು ಎಲ್ಲರೂ ಒಟ್ಟಿಗೆ ಮುಂದುವರೆಯೋಣ, ಒಂದೇ ಆಲೋಚನೆಯನ್ನು ಮಾಡೋಣ ಎಂಬ ಸಂದೇಶವನ್ನು ನೀಡುತ್ತದೆ. ಸಂವಿದ ಪರಿವಾರದವರಾದ ನಾವೆಲ್ಲರೂ ಒಟ್ಟಿಗೆ ಮುಂದೆ ಬರೆಯಲು ಮತ್ತು ಒಂದಾಗಿ ಯೋಚನೆ ಮಾಡಲು ಆ ಭಗವಂತನ ಅನುಗ್ರಹ ಇರಲೆಂದು ವೇದ ಮಂತ್ರದ ಮೂಲಕ ಪ್ರಾರ್ಥಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಸಮಿತ್ಯುಪಸೇನ ಷಣ್ಣಗ್ನೇ ವಿಶ್ವಾ